ಮೊದಲಿಗೆ ಡಿ ಬಾಸ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಸಲ ದರ್ಶನ್ ರವರು ತಮ್ಮ ಫ್ಯಾನ್ಸ್ ನಡುವೆ ಬರ್ತ್ಡೇ ಆಚರಣೆ ಮಾಡ್ಕೊಂಡಿಲ್ಲ. ಕಾರಣ ಏನು ಅಂತ ಈ ಹಿಂದೆ ಒಂದು ವಿಡಿಯೋ ಮಾಡಿ ಕ್ಲಾರಿಫೈ ಮಾಡಿದ್ರು. ಆದ್ರೆ ಅಭಿಮಾನಿಗಳಿಗೆ ಬೇಜಾರಾಗಬಾರ್ದು ಅಂತ ಡೆವಿಲ್ ಚಿತ್ರತಂಡ ಒಂದು ಟೀಸರ್ ನ ರೆಡಿ ಮಾಡಿ ರಿಲೀಸ್ ಮಾಡಿದ್ದಾರೆ. ನೋಡಿ ಆಯ್ತು ಟೀಸರ್ ನ, ತಿಳಿಸ್ತೀನಿ ನನಗೆ ಏನಿಸ್ತು ಅಂತ. ಈಗಲೇ ಲೇಟ್ ಆಗಿದೆ, ಬೇಗ ಶುರು ಮಾಡೋಣ. ಟೀಸರ್ ನಲ್ಲಿ ಒಂದು ಪಬ್ ನಲ್ಲಿ ನಡೆಯುವ ಆಕ್ಸ್ ಅನ್ನ ತೋರಿಸಿದ್ದಾರೆ. ಇಲ್ಲಿ ಚಿತ್ರದ ಕಥೆಯನ್ನ ಒಂದು ಸಣ್ಣ ಎಳೆಯನ್ನು ಸಹ ಬಿಟ್ಕೊಟ್ಟಿಲ್ಲ. ಬರೀ ದರ್ಶನ್ ರವರನ್ನ ಫೋಕಸ್ ಮಾಡಿ ಡೆವಿಲ್ ಕ್ಯಾರೆಕ್ಟರ್ ಹೇಗಿರುತ್ತೆ, ಅದು ಎಷ್ಟು ಡೇಂಜರಸ್ ಅನ್ನೋದನ್ನ ಮೇಜರ್ ಆಗಿ ತೋರಿಸಿದ್ದಾರೆ. ಈ ಹಿಂದೆ ಬಿಟ್ಟಿದ್ದ ಗ್ಲಿಮ್ಸ್ ವಿಡಿಯೋದಲ್ಲೂ ಸಹ ಇದೇ ಇದ್ದದ್ದು. ಇಲ್ಲಿ ನನಗೆ ಮೇಜರ್ ಆಗಿ ಇಷ್ಟ ಆಗಿದ್ದು ಅಂದ್ರೆ ದರ್ಶನ್ ರವರ ಲುಕ್. ಈ ಹಿಂದಿನ ಚಿತ್ರಗಳಲ್ಲಿ ದರ್ಶನ್ ರವರ ಲುಕ್ ಮೇಲೆ ಕಂಪ್ಲೇಂಟ್ ಇತ್ತು, ಆದ್ರೆ ಇಲ್ಲಿ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಂತಹ ಪ್ರಕಾಶ್ ರವರು ಈ ಸರಿ ಫ್ಯಾನ್ಸ್ ಗಳಿಗೆ ಸ್ಯಾಟಿಸ್ಫೈ ಆಗೋ ತರ ಒಂದು ಲುಕ್ ನ ಕೊಟ್ಟಿದ್ದಾರೆ. ಅದು ಸ್ಕ್ರೀನ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಕೂಡ. ಅದನ್ನ ಬಿಟ್ರೆ ದರ್ಶನ್ ರವರ ಮ್ಯಾನರಿಸಂ ಅಂತ ಹೇಳ್ತೀನಿ. ಡೆವಿಲ್ ಅನ್ನೋ ಕ್ಯಾರೆಕ್ಟರ್ ಗೆ ಬೇಕಾದ ಎಲ್ಲ ಅಂಶಗಳನ್ನು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮೂಲಕ ಆಡ್ ಮಾಡಿದ್ದಾರೆ ದರ್ಶನ್ ರವರು. ಇನ್ನು ಪ್ರೊಡಕ್ಷನ್ ವೈಸ್ ಎಲ್ಲೂ ಕಾಂಪ್ರಮೈಸ್ ಆಗದೇನೆ ರಿಚ್ ಆಗಿ ಮಾಡಿರೋದು ಟೀಸರ್ ನಲ್ಲಿ ಎದ್ದು ಕಾಣುತ್ತೆ. ಚಿತ್ರದ ಶೂಟಿಂಗ್ ಬರೀ 20% ಆಗಿರೋದ್ರಿಂದ ಇಲ್ಲಿ ಹೆಚ್ಚಾಗಿ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡೋಕ್ ಆಗಲ್ಲ. ಇದ್ದದ್ದನ್ನೇ ಅಡ್ಜಸ್ಟ್ ಮಾಡ್ಕೋಬೇಕು. ಫ್ಯಾನ್ಸ್ ಗಳಿಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೂ ಇರೋ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಇದ್ದದ್ದಲ್ಲೇ ಖುಷಿ ಪಟ್ಟಿದ್ದಾರೆ. ಕೊನೆಯಲ್ಲಿ ಒಂದು ಡೈಲಾಗ್ ಇದೆ, ಅದನ್ನ ಇನ್ನೂ ಸ್ವಲ್ಪ ಹೆಚ್ಚಾಗಿ ಇದ್ದಿದ್ರೆ ಅಭಿಮಾನಿಗಳಿಗೆ ಖುಷಿ ಆಗ್ತಾ ಇತ್ತು. ಇದು ನನ್ನ ಅನಿಸಿಕೆ. ಈಗ ಬ್ಯಾಕ್ ಗ್ರೌಂಡ್ ವಿಷಯಕ್ಕೆ ಬರೋಣ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಆದ್ರೆ ಅದನ್ನ ಈಗಾಗಲೇ ಎಲ್ಲೋ ಕೇಳಿರುವ ಫೀಲ್ ಕೊಡುತ್ತೆ. ಅಜನೇಶ್ ಲೋಕನಾಥ್ ಅವರು ಬೇರೆ ಇಂಡಸ್ಟ್ರಿಯಲ್ಲಿ ಕೆಚ್ಚಿ ಬೀಸಾಕ್ತಿದ್ದಾರೆ, ಆದ್ರೆ ಇಲ್ಲಿ ಅವ್ರ ಹತ್ರ ಸರಿಯಾಗಿ ಕೆಲಸ ತಗೋಬೇಕು. ಇದು ಮೂವಿ ಟೀಮ್ ಕಡೆಯಿಂದ ಪ್ರೆಷರ್ ಬಂದಿದೆ, ಹಾಗಾಗಿ ಈ ತರ ಆಗಿದೆ ಅಂತ ಅನಿಸುತ್ತೆ. ಯಾಕಂದ್ರೆ ಇಲ್ಲಿ ಮ್ಯೂಸಿಕ್ ಚೆನ್ನಾಗಿದ್ರು ಕೂಡ ಅಪ್ರಿಸಿಯೇಷನ್ ಮಾಡೋಕೆ ಆಗಲ್ಲ. ಇನ್ನು ಕೊನೆಯಲ್ಲಿ ದರ್ಶನ್ ರವರು ಬೇಗ ಗುಣಮುಖರಾಗಲಿ, ಹಾಗೆ ಡೆವಿಲ್ ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನೀವು ಟೀಸರ್ ನ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್